ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಕೃಷಿ ಇಲಾಖೆಯಿಂದ ಮಣ್ಣು ಮತ್ತು ನೀರು ಪರೀಕ್ಷೆ ಕುರಿತಂತೆ ಭೂ ಸಾಕ್ಷರತಾ ಅಭಿಯಾನ ರಥಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕ ಟಿ ರಘುಮೂರ್ತಿಯವರು, ಕೃಷಿ ಇಲಾಖೆಯಿಂದ ಮಣ್ಣು ಮತ್ತು ನೀರಿನ ಆರೋಗ್ಯ ಅಭಿಯಾನಗಳನ್ನು ನಡೆಸಲಾಗುತ್ತದೆ. ಈ ಕುರಿತಂತೆ ಅಭಿಯಾನದ ಜಾಗೃತಿ ವಾಹನ ಗ್ರಾಮಗಳಿಗೆ ಬರುತ್ತಿದ್ದು, ರೈತರು ಇದರ ಸಮರ್ಪಕ ಉಪಯೋಗವನ್ನು ಪಡೆದುಕೊಳ್ಳಿ. ಚಳ್ಳಕೆರೆ ತಾಲೂಕಿನ ಜಲನೀನ ಯೋಜನೆಯಡಿ ಆಯ್ಕೆಯಾದ ಗ್ರಾಮಗಳಿಗೆ ತೆರಳಿ ರೈತರಿಗೆ ಕೃಷಿ ತಂತ್ರಜ್ಞಾನ, ಸರ್ಕಾರದ ಯೋಜನೆಗಳು ಹಾಗೂ ವೈಜ್ಞಾನಿಕ ಕೃಷಿ ಪದ್ಧತಿಗಳ ಬಗ್ಗೆ ಅರಿವು ಮತ್ತು ಮಣ್ಣು ನೀರು ಪರೀಕ್ಷೆ ಮಾಡಲು ಜಾಗೃತಿ ಮೂಡಿಸಲಾಗುತ್ತಿದ್ದು, ಇದರ ಸದುಪಯೋಗವನ್ನು ರೈತರು ಪಡೆದುಕೊಂಡು ಉತ್ತಮ ಬೆಳೆಗಳನ್ನು ಬೆಳೆಯುವ ಮೂಲಕ ಆರ್ಥಿಕ ಅಭಿವೃದ್ಧಿ ಕಾಣಬೇಕಿದೆ. ವಾಹನಗಳಲ್ಲಿ ಸಮಗ್ರ ಮಾಹಿತಿ ನೀಡುವ ಫಲಕಗಳು, ಎಲ್ಇಡಿ ಪರದೆಗಳು, ಆಡಿಯೋ ಸಿಸ್ಟಂಗಳು ಹಾಗೂ ಕೃಷಿ ಮಾಹಿತಿ ಸಾಹಿತ್ಯಗಳನ್ನು ಅಳವಡಿಸಲಾಗಿದ್ದು, ತಜ್ಞರು ಸ್ಥಳದಲ್ಲಿ ರೈತರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡಲಿದ್ದಾರೆ ಎಂದು ಹೇಳಿದರು. ಚಳ್ಳಕೆರೆ ತಾಲೂಕಿನಲ್ಲಿ ಸಂಬಂಧಿಸಿದಂತೆ ಕೃಷಿ ಇಲಾಖೆಗೆ ಸಂಬಂಧಿಸಿದಂಥ ಒಂದು ಭೂ ಸಂಪನ್ಮೂಲ ಸಮೀಕ್ಷೆ, ಎಲ್ಲರ ಆಧಾರಿತ ರಸಗೊಬ್ಬರಗಳ ಬಳಕೆ ಮತ್ತು ಉಪಯುಕ್ತತೆ ಇದಕ್ಕೆ ಪೂರಕವಾಗಿ ಹೇಳಬೇಕಂದ್ರೆ ಈ ಒಂದು ಎಲ್ಲ ಈ ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ನಮ್ಮ ತಾಲೂಕಲ್ಲಿ ಚಳ್ಳಕೆರೆ ತಾಲೂಕಲ್ಲಿ ಇರ್ತಕ್ಕಂಥ 1,68,000 ಜಮೀನುಗಳು, ಬೇರೆ ಬೇರೆ ಜಮೀನುಗಳು ಇರ್ತದೆ. ಅಂತ 1,68,000 ಜಮೀನುಗಳಲ್ಲಿರ್ತಕ್ಕಂಥ ಮಣ್ಣನ್ನು ಅವರು ತಗೊಂಡು ಸ್ಯಾಂಪಲ್ ತಗೊಂಡು ಅದನ್ನು ಈಗಾಗಲೇ ಮಣ್ಣಿನ ಕಾರ್ಡನ್ನು ರೈತರಿಗೆ ಕೊಡುವಂಥ ಕೆಲಸ. ಯಾಕಂದರೆ ಪ್ರತಿಯೊಂದು ಭೂಮಿಗಳೇನಿದೆ ಬೇರೆ ಬೇರೆ ರೀತಿಯಲ್ಲಿ ಅವು ಗುಣಲಕ್ಷಣಗಳಿರ್ತವೆ. ಹಾಗಾಗಿ ಅದನ್ನೆಲ್ಲ ಪ್ರತಿಯೊಂದು ಫ್ಲಾಟಲ್ಲಿ ಅದನ್ನು ಕಲೆಕ್ಟ್ ಮಾಡಿ ಈಗಾಗಲೇ 1,68,000 ಕಾರ್ಡ್ಗಳೇನಿದೆ ಫ್ಲಾಟ್ಸ್ಗೆ ಸಂಬಂಧಿಸಿದಂತೆ ಈಗಾಗಲೇ 1,18,000 ಕಾರ್ಡನ್ನು ವಿತರಣೆ ಮಾಡಿದ್ದಾರೆ. ಇನ್ನು 50,000 ಕಾರ್ಡ್ಗಳನ್ನು ಕಟ್ಟಬೇಕು. ಇವೆಲ್ಲ ಜನರೇಟ್ ಆಗ್ತದೆ. ಅದನ್ನು ಕೆಲವೇ ದಿನಗಳಲ್ಲಿ ಅದನ್ನು ಕೊಡುವಂಥ ಕೆಲಸ ಆಗ್ತದೆ. ಇವತ್ತು ಈ ವೆಹಿಕಲ್ ಏನು ನಾವು ಈಗ ಅಭಿಯಾನ ಉದ್ಘಾಟನೆ ಮಾಡಿದ್ವಿ, ಅರಿವು ಮೂಡಿಸೋದು ಅಂತ ಕೆಲಸ. ಏನು ಕಾರ್ಡ್ಗಳೆಲ್ಲ ಕೊಟ್ಟಿರ್ತಾರೆ, ಆ ಕಾರ್ಡ್ಗಳಲ್ಲಿರ್ತಕ್ಕಂಥ ಮಾಹಿತಿಗೆ ಪೂರಕವಾಗಿ ರೈತರಿಗೆ ಮಾಹಿತಿಯನ್ನು ಕೊಡೋಂಥ ಕೆಲಸ ಎಲ್ಲ ಗ್ರಾಮ ಪಂಚಾಯತಿಗಳೆಲ್ಲ ಇದು ಮಾಡಿ ಈಗಾಗಲೇ ಅವರೆಲ್ಲ ತಿಳಿಸಿದ್ದಾರೆ ಅಲ್ವಾ. ಅಲ್ಲಿ ಜನಗಳು ರೈತರೆಲ್ಲ ಏನೇ ತಿಳಿಸಿದ್ದಾರೆ. ಬಹುಶಃ ಹಳ್ಳಿಗೂ ಮಾಡಬೇಕು. ಆದರೆ ಇವಾಗ ಅವರು ಏನು ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಕೊಡ್ತಾರೆ, ಮತ್ತು ಹೋಬಳಿ ಲೆವೆಲಲ್ಲಿ ಆಫೀಸಲ್ಲಿ ಏನಿರ್ತವೆ ಅಲ್ಲಿ ಮಾಹಿತಿ ಕೊಡೋಂಥ ಕೆಲಸ ಆಗ್ತದೆ, ತಾಲೂಕಲ್ಲಿ ಕೊಡೋಂಥ ಕೆಲಸ ಆಗ್ತದೆ, ಡಿಸ್ಟಿಕಲ್ಲಿ ಕೊಡೋಂಥ ಕೆಲಸ ಆಗ್ತದೆ. ಮತ್ತು ಇದಕ್ಕೆ ಸಂಬಂಧಿಸಿದ ತರಬೇತಿಗಳು ಕೂಡ ಪರಿಣಿತರಿಂದ ಕೊಡಿಸೋಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಸಂಬಂಧಿಸಿದಂಥ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಧನ್ಯವಾದ. ಈ ಸಂದರ್ಭದಲ್ಲಿ ಕೃಷಿ ಉಪನಿರ್ದೇಶಕರಾದ ಉಮೇಶ್, ಸಹಾಯಕ ಕೃಷಿ ನಿರ್ದೇಶಕರಾದ ಎಸ್ಟಿ ರಮೇಶ್, ಕೃಷಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.